ಥ್ಯಾಂಕ್ ಯು. ನಾನು ಚಿಕ್ಕಮಗಳೂರಿನಿಂದ ಚೇತನ್ ಪದ್ಮಶಾಲಿ. ಇವತ್ತು ನಿಮ್ಮೂರಿನ ಸುದ್ದಿಯಲ್ಲಿ ಚಿಕ್ಕಮಗಳೂರಿನ ಸುಭಾಷ್ ಚಂದ್ರ ಆಟದ ಮೈದಾನದ ಅವ್ಯವಸ್ಥೆಗಳ ಬಗ್ಗೆ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ. ನಾವೀಗ ಚಿಕ್ಕಮಗಳೂರು ನಗರದ ಹೃದಯ ಭಾಗ ಅಂದ್ರೆ ಒಂದು ಭಾಗದಲ್ಲಿ ಡಿಸಿ ಕಚೇರಿ ಇದೆ, ಅದರ ಪಕ್ಕದಲ್ಲಿ SP ಕಚೇರಿ ಕೂಡ ಇದೆ, DC ನಿವಾಸ, SP ನಿವಾಸ ಹಾಗೂ ನ್ಯಾಯಾಧೀಶರುಗಳ ನಿವಾಸ ಇರುವಂತ ಸ್ಥಳ, ಮತ್ತೆ ಹೃದಯ ಭಾಗದಲ್ಲಿರುವಂತ ಈ ಜಿಲ್ಲಾ ಕ್ರೀಡಾಂಗಣ ಏನಿದೆ, ಇಲ್ಲಿ ಚಿಕ್ಕಮಗಳೂರು ನಗರದ ಜನರು ಕೂಡ, ಅದರಲ್ಲೂ ಕೂಡ ಕ್ರೀಡಾಭಿಮಾನಿಗಳಿಗೆ ಇದು ನೆಚ್ಚಿನ ಫೇವರೇಟ್ ಸ್ಪಾಟ್ ಕೂಡ ಹೌದು. ಮತ್ತೊಂದು ಕೆಲವೊಂದೆಡೆ ರಾಜಕೀಯ ಕಾರ್ಯಕ್ರಮ ಇರ್ಬೋದು, ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸೋ ಸಂದರ್ಭದಲ್ಲಿ ಇದೇ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ಕೂಡ ನಡೆಸ್ತಾರೆ. ಇನ್ನು ಪ್ರತ್ಯೇಕವಾಗಿ ಕ್ರೀಡಾಂಗಣ ಜಿಲ್ಲೆಯ ನಗರದ ಹೊರಭಾಗದಲ್ಲಿ ಇದ್ರು ಕೂಡ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆ ಆಡ್ಲಿಕ್ಕೆ ಮತ್ತೆ ಅಲ್ಲಿ ರಜಾ ದಿನಗಳಲ್ಲಿ ಆಟ ಆಡ್ಲಿಕ್ಕೆ ಕೂಡ ಯಾರು ಕೂಡ ಹೋಗೋದಿಲ್ಲ, ಎಲ್ಲರೂ ಕೂಡ ಈ ಸ್ಥಳಕ್ಕೆ ಬರ್ತಾರೆ. ಆದ್ರೆ ಇಲ್ಲಿ ಎಲ್ಲೊಂದ್ ಕಡೆ ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಕರ್ಯಗಳ ವಂಚಿತ ಅನ್ನುವಂತ ಆರೋಪ ಇದೆ. ಪೂರಕವಂತೆ ಮೂಲಭೂತ ಸೌಕರ್ಯ ಕೂಡ ಇಲ್ಲಿ ಇಲ್ಲ. ಇನ್ನು ಬಹುತೇಕಾಗಿ ಹೆಚ್ಚಾಗಿ ಇಲ್ಲಿ ಕ್ರಿಕೆಟ್ ಅನ್ನ ಕೂಡ ಆಡ್ತಾರೆ. ಅದರಲ್ಲಿ ಒಂದು ಭಾಗದಲ್ಲಿ ಲೆದರ್ ಕ್ರಿಕೆಟ್ ಅನ್ನ ಆಡಿದ್ರೆ, ಮತ್ತೊಂದು ಭಾಗದಲ್ಲಿ ಟೆನ್ನಿಸ್ ಬಾಲ್ ಅನ್ನ ಕ್ರಿಕೆಟ್ ಗಳನ್ನ ಕೂಡ ಆಡ್ತಾ ಇದಾರೆ. ಯಾರಿಗೂ ಕೂಡ ಸರಿಯಾದ ಗ್ರೌಂಡ್ ಇಲ್ಲ. ಬಂದಂತವ್ರು ಯಾವ ಸ್ಥಳ ಅವರಿಗೆ ಸಿಗುತ್ತೆ ಅಲ್ಲಿ ಒಂದು ಪಿಚ್ ಅನ್ನ ಮಾಡ್ಕೊತಾರೆ, ಅಲ್ಲಿ ಒಂದು ಆಟವನ್ನ ಆಡ್ಲಿಕ್ಕೆ ಮುಂದಾಗ್ತಾರೆ. ಪ್ರತಿ ಬಾರಿಯೂ ಕೂಡ ಕ್ರೀಡಾಭಿಮಾನಿಗಳು ಹಲವು ಬಾರಿ ಕೂಡ ಮನವಿ ಮಾಡೋದೇನಂದ್ರೆ, ನಮಗೆ ಒಂದು ಮೂಲಭೂತ ಸೌಕರ್ಯನ ಒದಗಿಸಿ, ಪಿಚ್ ಗಳನ್ನ ಮಾಡಿ, ಈ ಸ್ಥಳದಲ್ಲಿ ಹೆಚ್ಚಾಗಿ ಕ್ರೀಡೆ ಆಡ್ಲಿಕ್ಕೆ ಬರ್ತಾರೆ, ಅವರಿಗೆ ಒಂದು ಅನುಕೂಲ ಮಾಡಿ ಅನ್ನುವಂತ ಆಗ್ರಹನ ಕೂಡ ಮಾಡ್ತಾರೆ. ಇಲ್ಲಿ ಸದ್ಯಕ್ಕೆ ಬಾಸ್ಕೆಟ್ ಬಾಲ್ ಗೆ ಸಂಬಂಧಪಟ್ಟಂತೆ ಒಂದು ಗ್ರೌಂಡ್ ಇದೆ, ಅದಕ್ಕೆ ಒಂದು ತಯಾರಿಯನ್ನ ಕೂಡ ಮಾಡಲಾಗಿದೆ. ಅದಕ್ಕೆ ಸುಸಜ್ಜಿತವಾಗಿ ಬಾಸ್ಕೆಟ್ ಬಾಲ್ ಆಡ್ಲಿಕ್ಕೆ ಜಿಲ್ಲಾಡಳಿತ ಮತ್ತೆ ಏನು ಕ್ರೀಡಾ ಇಲಾಖೆ ಏನಿದೆ ಅದನ್ನ ಕ್ರಮವನ್ನ ಕೈಗೊಂಡಿದೆ. ಅದರಲ್ಲಿ ಎರಡು ಮಾತುಗಳನ್ನ ಯಾರು ಕೂಡ ಆರೋಪವನ್ನು ಕೂಡ ಮಾಡಲ್ಲ. ಉಳಿದಂತೆ ಇಲ್ಲಿರುವಂತ ಮಳೆ ಬಂದ ಸಂದರ್ಭದಲ್ಲಿ ಆಗುವಂತ ಜನರಿಗೆ ತೊಂದರೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ನೀರು ಹೋಗದಂತೆ ಇರುವುದು, ಮತ್ತೆ ಇಲ್ಲಿ ಇನ್ನು ವಿಶೇಷವಾಗಿ ಪ್ರತಿನಿತ್ಯ ಬೆಳಿಗ್ಗೆ ಇರ್ಬೋದು ಸಂಜೆ ನೂರಾರು ಸಂಖ್ಯೆಯಲ್ಲಿ ವಾಯು ವಿಹಾರ ಮಾಡ್ಲಿಕ್ಕೆ ಅಂದ್ರೆ ವಾಕಿಂಗ್ ಅನ್ನ ಮಾಡ್ಲಿಕ್ಕೆ ಕೂಡ ಬರ್ತಾರೆ. ಅವರಿಗಂತೂ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ, ಅಂದ್ರೆ ಒಂದು ಶೌಚಾಲಯದ ಕೊರತೆ, ಇವೆಲ್ಲವೂ ಕೂಡ ಆರೋಪವನ್ನು ಕೂಡ ಮಾಡ್ತಾರೆ. ನಾನಿನ್ಗ ದೃಶ್ಯಗಳಲ್ಲೂ ಕೂಡ ತೋರಿಸ್ತೀನಿ ಇಲ್ಲಿನ ಚರಂಡಿ ವ್ಯವಸ್ಥೆ ಹೇಗಿದೆ, ಇಲ್ಲಿ ನಿರ್ವಹಣೆ ಆಗದಲ್ಲಿ ಎಷ್ಟು ವರ್ಷ ಆಗಿದೆ, ಇವೆಲ್ಲವೂ ಕೂಡ ನಮಗೆ ಮೇಲ್ನೋಟಕ್ಕೆ ಕೋರಿಕೊಂತ ಎಲ್ಲಾ ರೀತಿಯ ಸಾಕ್ಷಿಗಳು ಕೂಡ ಸಿಗುತ್ತೆ. ಪ್ರತಿ ವರ್ಷವೂ ಕೂಡ ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಎಲ್ಲವೂ ಕೂಡ ಆಯೋಜನೆ ಆಗುವಂಥದ್ದು ಇಲ್ಲೇ. ಆದ್ರೆ ಇಲ್ಲಿಗೆ ಒಂದು ಮೂಲಭೂತ ಸೌಕರ್ಯವನ್ನ ನೀಡಲಿಕ್ಕೆ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಇಲ್ಲಿವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತದ್ದು ಚಿಕ್ಕಮಗಳೂರಿನ ಜನರ ಒಂದು ಆರೋಪ ಕೂಡ ಹೌದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ಜಿಲ್ಲೆ ಮುಂಡ್ರಿಗಿ ಪಟ್ಟಣದಲ್ಲಿರುವಂಥ ತಹಸೀಲ್ದಾರ್ ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾವಿವಾಗ ತಹಸೀಲ್ದಾರ್ ಕಚೇರಿಯಲ್ಲಿದ್ದೇವೆ. ಇಲ್ಲಿ ಹೊರಭಾಗದಲ್ಲಿದ್ದೇವೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಕಚೇರಿಗಳಿಗೇನು ಕೂಡ ಇಲ್ಲಿ ಜನರು, ಸಾರ್ವಜನಿಕರು ಬರ್ತಾರೆ. ರೈತರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ಆ ತಹಸೀಲ್ದಾರ್ ಕಚೇರಿಗೆ ಬರ್ತಾರೆ. ಆದರೆ ಈ ತಹಸೀಲ್ದಾರ್ ಕಚೇರಿಗೆ ಬಂದಂಥ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಹೀಗಾಗಿ ಹೊರಗಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಕೇವಲ ಅಧಿಕಾರಿಗಳಿಗೆ ಮಾತ್ರ ಶೌಚಾಲಯ ವ್ಯವಸ್ಥೆ ಇದೆ, ಬೇರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಳಾಂಗಣ. ಇಲ್ಲಿ ಏನು ಶುದ್ಧ ನೀರಿನ ಘಟಕ ಕೂಡ ಇದೆ, ಆದರೆ ಅಲ್ಲಿ ಯಾವುದೇ ರೀತಿಯಿಂದ ನೀರು ಕೂಡ ಬರ್ತಾ ಇಲ್ಲ. ಇಷ್ಟೊಂದು ಬೆಂಕಿ ಬಿಸಿಲು ಆವರಿಸಿದರೂ ಕೂಡ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಂತಂದರೆ ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಹದಗೆಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಏನು ಗದಗ ಜಿಲ್ಲೆ ಮುಂಡ್ರಿಗಿ ಸೇರಿದಂತೆ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕಾದಂಥ ತಹಸೀಲ್ದಾರ್ ಕಚೇರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಶುದ್ಧ ನೀರಿನ ಘಟಕ ಅಳವಡಿಕೆ ಮಾಡಿದ್ದಾರೆ, ಯಾವುದೇ ರೀತಿಯಿಂದ ನೀರು ಕೂಡ ಬರ್ತಾ ಇಲ್ಲ. ಇಷ್ಟೊಂದು ಬೆಂಕಿ ಬಿಸಿಲು ಇದ್ದರೂ ಕೂಡ ಇಲ್ಲಿ ನೀರು ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಏನು ಒಂದು ಆಡಳಿತ ಯಂತ್ರ ನಡೆಸುವಂಥ ತಹಸೀಲ್ದಾರ್ ಕಚೇರಿಯಲ್ಲಿ ನೀರಿಲ್ಲ, ಇನ್ನಾದರೆ ಗ್ರಾಮೀಣ ಭಾಗದ ಜನರ ನೀರಿನ ಸಮಸ್ಯೆ ಇಲ್ಲಿಯ ತಹಸೀಲ್ದಾರ್ ಮತ್ತು ಅಧಿಕಾರಿಗಳು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಕೂಡ ಆ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡಲು ಏನು ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ನೀರಿನ ಸಮಸ್ಯೆ ಇದೆ ಇಲ್ಲಿ ಕುಡಿಯೋಕ್ಕೂ, ತಹಸೀಲ್ದಾರ್ ಕಚೇರಿಯಲ್ಲೇ ನೀರಿಲ್ಲ, ಇನ್ನು ಜನರ ಸಮಸ್ಯೆ ಯಾವ ರೀತಿ ಬಗೆಹರಿಸ್ತಾರೆ ಇವರು ಅಂತ?
ಅಂದ್ರೆ ಇವತ್ತೇನಾಗ್ಬಿಡ್ತೈತಿ ಭಾಳ ದಿನ ಆಯ್ತಂತ್ರಿ ಅದು ರಿಪೇರಿ ಭಾಳ ದಿನ ಆಗಿಬಿಟ್ಟೈತಿ ಅದು ರಿಪೇರಿನೇ ಇಲ್ಲ ಒಟ್ಟ ಮಾಡಿಸ್ತಾನೆ ಇಲ್ಲ. ಹ್ಞೂ ರೀ ಕೇಳಿದ್ವಿ ಇಲ್ರಿ ರಿಪೇರಿ ಮಾಡಿಸ್ರಿ ಸಾಹೇಬ್ರು ಅಂದಾಗ ಅವರು ಹ್ಞೂ ರೀ ಇನ್ನೊಂದು 2 ದಿನ ತಡ್ರಿ ಬರ್ತಾರೆ ರಿಪೇರಿ ಮಾಡಿಸ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಎಷ್ಟು ಉರಿ ಬಿಸಿಲು ನೋಡ್ತೀರ 40 ಡಿಗ್ರಿ ಸೆಲ್ಸಿಯಸ್ ಐತಿ ಬಿಸಿಲು ನೋಡಿದರೆ ಪಾಪ ಪಬ್ಲಿಕ್ ಸಾರ್ವಜನಿಕರು ಬಂದಾಗ ಕುಡಿಯೋಕೆ ನೀರು ಇಲ್ದಾನೆ ಆಕಾರವನ್ನು ಬಂದಿರತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ದದ್ದು ಸಾಹೇಬ್ರು ತಹಶೀಲ್ದಾರ್ ಸಾಹೇಬ್ರು ಇನ್ನೂ ಹೇಳ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಶುದ್ಧ ನೀರಿನ ಘಟಕವನ್ನು ರಿಪೇರಿ ಮಾಡಿಸಿ. ಶೌಚಾಲಯ ಇನ್ನೊಂದು ವಿಷಯ ಏನಂದರೆ ಶೌಚಾಲಯ ಮಹಿಳೆಯರಿಗೆ ಅಂತಲೇ ಶೌಚಾಲಯ ಅದು ಕೇಳಿದ್ವಿ. ಈಗ ಇಲ್ರಿ ಸಿಬ್ಬಂದಿಗಳಿಗೆ ಅಂತಲೇ ಹೇಳ್ತಾರೆ. ಮತ್ತೇನು ಹೇಳ್ತಾರೆ ಇಲ್ರಿ ಶೌಚಾಲಯ ಇಲ್ರಿ ಎಲ್ಲರಿಗೂ ಸಾರ್ವಜನಿಕ ಅಂತಾರೆ. ಸಾರ್ವಜನಿಕ ಅನ್ನಾಗಿದ್ದರೆ ಚಾವಿ ಯಾಕೆ ಹಾಕಿಟ್ಟಿದ್ದಾರೆ? ಚಾವಿ ಹಾಕಿ ಅಂದರೆ ಪ್ರತಿಯೊಬ್ಬರು ಕೂಡ ಚಾವಿ ಕೇಳಿಬಿಟ್ಟು ಹೋಗ್ಬೇಕಾ? ಹಂಗಾಗಿ ಏನಪ್ಪ ಅಂತಂದರೆ ಭಾಳಷ್ಟು ಕೂಡ ಮಹಿಳೆಯರಿಗೆ ಅಂತೂ ಭಾಳ ತೊಂದರೆ ಆಗಿಬಿಟ್ಟಿದೆ ಶೌಚಾಲಯಕ್ಕಾಯ್ತು ಆಮೇಲೆ ಕುಡಿಯುವ ನೀರಿಂದ ಆಯ್ತು. ದಯವಿಟ್ಟು ಆದಷ್ಟು ಸಾಹೇಬ್ರು ಏನಂತಂದರೆ ತಹಶೀಲ್ದಾರ್ ಸಾಹೇಬ್ ಇದನ್ನು ಗಮನಿಸಿ ಆದಷ್ಟು ಬೇಗ ಇದಕ್ಕೆ ಏನಪ್ಪ ಅಂತಂದರೆ ಒಂದು ಪರಿಹಾರವನ್ನು ಹುಡುಕ್ಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೋತೀವಿ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಬೀದರ್ ಬ್ರಿಮ್ಸು ಸದಾ ವಿವಾದಗಳಿಂದ ಸುದ್ದಿ ಆಗ್ತಾ ಅಂತ ಹೇಳ್ಬೋದು. ಸಾಮಾಜಿಕ ಕಾರ್ಯಕರ್ತರೊಬ್ಬರು ಈಗಾಗಲೇ ಬೀದರ್ನ ಬ್ರಿಮ್ಸ್ನಲ್ಲಿ ನಡೆದಂಥ ಭ್ರಷ್ಟಾಚಾರ ಕುರಿತು ಲೋಕಾಯುಕ್ತರಿಗೆ ದೂರು ಕೊಟ್ಟು ಇವತ್ತು ಸುಮಾರು 6 ರಿಂದ 7 ವರ್ಷ 8 ವರ್ಷ ಕಳೀತಾ ಬಂದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾತ್ರ ಕಠಿಣ ಕ್ರಮ ಕೈಗೊಂಡಿಲ್ಲ. ಮತ್ತು ಬೇಸರ ಅವ್ರದ್ದಾಗ್ಯದ ನೋಡ್ಬೋದು. ನಾವು ಬ್ರಿಮ್ಸ್ ಹಾಸ್ಪಿಟಲ್ ಮುಂಭಾಗದಲ್ಲಿದ್ದೀವಿ. ಬ್ರಿಮ್ಸಿನ ಹಿಂದಿನ ನಿರ್ದೇಶಕರು ಇರ್ಬೋದು, ಒಳಗಡೆ ಇದ್ದಂಥ ವೈದ್ಯರಿರ್ಬೋದು. ಈಗಾಗಲೇ ಒಬ್ಬರಿಲ್ಲ ಇಬ್ಬರಿಲ್ಲ ಸುಮಾರು 10 ಜನರ ಮೇಲೆ ಸಾಮಾಜಿಕ ಕಾರ್ಯಕರ್ತ ಮಾರುತಿ ಕಂಠಿ ಅವರು ಏನದಂದ್ರೆ ಲೋಕಾಯುಕ್ತರಿಗೆ 2018ರಲ್ಲೇ ದೂರು ಕೊಟ್ಟಿದ್ದಾರೆ. 2018 ಅಂದರೆ ಇವತ್ತು 2026 ಅಂದರೆ 8 ವರ್ಷ ಆಯಿತು. ಯಾವುದೇ ಒಂದು ಪ್ರಕರಣ, ಯಾವುದೇ ಒಂದು ಆರೋಪ, ಯಾವುದೇ ಒಂದು ದೂರು ವಿಲೇವಾರಿ ಮಾಡ್ಲಿಕ್ಕೆ ನಿಜಕ್ಕೂ 8 ವರ್ಷ ಬೇಕೇನಂತ ಹೇಳಿ ಈಗ ಜನ ಮಾತಾಡತ್ತಾರ. ಸದಾ ವಿವಾದ, ಸದಾ ಭ್ರಷ್ಟಾಚಾರಗಳಿಂದ ಸುದ್ದಿಯಾಗುತ್ತಿರುವ ಬೀದರ್ನ ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಸದಾ ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ ಅಂತ ಹೇಳ್ಬೋದು. ನಿಜಕ್ಕೂ ಟೋಟಲಿ ಬೀದರ್ ಬ್ರಿಮ್ಸ್ ಸುಧಾರಣೆ ಆಗಲೇಬೇಕಂತೇಳಿ ಸಾಕಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಎಲ್ಲೊಂದು ಕಡೆ ಸುಧಾರಣೆ ಆಗ್ತಾ ಇಲ್ಲ. ಈಗಾಗಲೇ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಸಾಮಾಜಿಕ ಹೋರಾಟಗಾರ ಮಾರುತಿ ಕಂಠಿ ಅವ್ರು ನಮ್ಮೊಂದಿಗಿದ್ದಾರೆ. ಸರ್, ಏನು ದೂರು ಕೊಟ್ರಿ? ಎಷ್ಟು ವರ್ಷ ಆಯಿತು? ಯಾಕೆ ನಿಮ್ಮ ದೂರನ್ನು ಈಗ ಇವತ್ತಿನವರೆಗೆ ಇತ್ಯರ್ಥ ಆಗಿಲ್ಲ? ಸರ್, ನಾನು 2017ರಲ್ಲಿ ನಾನು ಒಂದು ದೂರು ಕೊಟ್ಟಿದ್ದೆ. ಅದು ಏನಪ್ಪ ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ಪೊಲೀಸ್ ಠಾಣೆಯಲ್ಲಿ. ಅದೇನಪ್ಪ ಅಂತಂದ್ರೆ ಈ ಒಂದು ನಮ್ಮ ಬ್ರಿಮ್ಸ್ ಸಂಸ್ಥೆಯಲ್ಲಿ ಈ ಮತ್ತು ಔಷಧ ಮತ್ತು ರಾಸಾಯನಿಕ ಸಾಮಗ್ರಿಗಳ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿತ್ತು. ಅಂದರೆ ಯಾವ ಥರ ಅವ್ಯವಹಾರ ಆಗಿತ್ತು ಅಂತಂದರೆ ಕೋಟ್ಯಾಂತರ ರೂಪಾಯಿ ಇವರು ಯಾವುದೇನಪ್ಪ ಅಂದ್ರೆ ಟೆಂಡರ್ ಮುಖಾಂತರ ಮಾಡಿರಲಿಲ್ಲ. ಎಲ್ಲ ಏನಪ್ಪ ಅಂದ್ರೆ ಕೋಟೇಶನ್ ಮುಖಾಂತರ ಏನಪ್ಪ ಅಂತಂದ್ರೆ ಇವರು ಸಾಮಗ್ರಿಗಳು ಖರೀದಿ ಮಾಡಿ ಅದರಲ್ಲಿ ಏನಪ್ಪ ಅಂತಂದ್ರೆ 50% ಏನಪ್ಪ ಅಂತಂದ್ರೆ ಖರೀದಿ ಮಾಡಲಾರ್ದೇ ಏನಪ್ಪ ಅಂದ್ರೆ ಹಣ ಲೂಟಿ ಮಾಡಿದರು. ಅವಾಗಿನ ಹಿಂದಿನ ನಿರ್ದೇಶಕರಾದಂಥ ಡಾಕ್ಟರ್ ಸಿ ಚೆನ್ನಣ್ಣ ಅಂಥೇಳಿ, ಮುಖ್ಯಾಡಳಿತಾಧಿಕಾರಿಗಳು ಆನಂದ್ ಸಾಗರ್ ರೆಡ್ಡಿ ಅಂಥೇಳಿ, ಅವಾಗಿನ ಮೆಡಿಕಲ್ ಸೂಪರ್ಡೆಂಟ್ ಆಗಿರ್ತಕ್ಕಂಥ ಶಿವಕುಮಾರ್ ಶೆಟ್ಕರ್ ಆಗಲಿ ಅಥವಾ ಅವಾಗಿನ ಒಂದು ಕಚೇರಿ ಅಧೀಕ್ಷಕರಾಗಿರೋಂಥ ಪ್ರಕಾಶ್ ಮಡಿವಾಳ ಆಗಲಿ, ಮತ್ತು ನಾನು ಸುಮಾರು 10 ಜನರ ಮೇಲೆ ಏನಪ್ಪ ಅಂತಂದ್ರೆ ದೂರು ನೀಡಿದೆ. ಇಲ್ಲಿವರೆಗೆ ಏನಪ್ಪ ಅಂತಂದರೆ ಆ್ಯಕ್ಷನು ಯಾರ ಮೇಲೂ ಇಲ್ಲಿವರೆಗೆ ಆಗಿಲ್ಲ. ಇಲಾಖೆಯಿಂದ ಇನ್ಕ್ವೈರಿ ಆಗಿದೆ, ಇನ್ಕ್ವೈರಿಯಲ್ಲೂ ಕೂಡ ಸಾಬೀತಾಗಿದೆ. ಆದ್ರೂ ಕೂಡ ಏನಪ್ಪ ಅಂದ್ರೆ ಇವರು ಸ್ಟೇ ತಂದಿದ್ದಾರೆ. ಆದರೆ ಇವತ್ತು ಒಂದು ಸ್ಟೇಗೆ ಒಂದು ಇಂತಿಷ್ಟು ದಿವಸ ಅಂತಕ್ಕಂಥದ್ದು ಇರ್ತದೆ. ಆದರೆ ಇವತ್ತು ನಾನು 2018ರಲ್ಲಿ ಏನು FIR ಆಗಿದೆ, ಲೋಕಾಯುಕ್ತದಲ್ಲಿ ಏನು FIR ಆಗಿದೆ. ಆದರೆ ಇವತ್ತು 2026ನೇ ಇಸ್ವಿ ನಡೆದ್ರೂ ಕೂಡ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಸ್ಟೇ ವೇಕೆಂಟ್ ಮಾಡ್ತಾ ಇಲ್ಲ. ಅದಕ್ಕೆ ಲೋಕಾಯುಕ್ತರಿಗೆ ಮತ್ತೆ ಏನು ಮನವಿ ಮಾಡ್ಬೇಕಂತ? ಇಲ್ಲ, ನಾನು ಲೋಕಾಯುಕ್ತರಿಗೆ ಮನವಿ ಮಾಡಿ ನನಗಂತೂ ಪೂರ್ತಿ ಸಾಕಾಗಿದೆ. ಈಗಲಾದರೂ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ 2018ರಲ್ಲೇ ಬೀದರ್ ಬ್ರಿಮ್ಸಲ್ಲಿ ಈಗಾಗಲೇ ಸಾಕಷ್ಟು ವಿತೌಟ್ ಟೆಂಡರ್ ಮಾಡಲಾರ್ದೆ ಔಷಧಗಳನ್ನು ಖರೀದಿ ಮಾಡಿದ್ದಾರೆ. ಈ ಕುರಿತೇನು ದೂರನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ಈಗಲಾದರೂ ಸ್ಟೇ ವೇಕೆಂಟ್ ಮಾಡುವ ಮೂಲಕ ಲೋಕಾಯುಕ್ತ ಅಧಿಕಾರಿಗಳು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರಿಗೆ ಬಿಸಿ ಮುಟ್ಟಿಸ್ತಾರ.